ನನಗೆ ಇವತ್ತು ನಂಬೋಕ್ಕಾಗಲ್ಲ, ನಾನು ಎಷ್ಟು ಇಂಟ್ರೋವರ್ಟ್ ಅದೇನು ನನಗೆ ಗೊತ್ತು. ಅಂಥದ್ರೊಳಗೆ ನಮ್ಮ ಜಿಮ್ಮಿಗೆ ನಾನು ಟ್ರೈಪೋಡ್ ಕ್ಯಾರಿ ಮಾಡ್ಕೊಂಡು ಹೋಗಿ ರೆಕಾರ್ಡ್ ಮಾಡತ್ತೀನಿ. ಇಟ್ಸ್ ಆಲ್ ಅ ಡ್ರೀಮ್. ಎಲ್ಲ ಡ್ರೀಮ್ ಅಷ್ಟೇ. ಇವತ್ತು ಜಿಮ್ಮಿಗೆ ಹೊಂಟವಿ ಟ್ರೈಪೋಡ್ ತೊಗೊಂಡು. ಟ್ರೈಪೋಡ್ ಯೂಸ್ ಮಾಡೋದ ಬೇಡವಾ ಅಂತ ಜಿಮ್ಮಲ್ಲಿರೋ ಕ್ರೌಡ್ ಮೇಲೆ ಡಿಪೆಂಡ್. ನೋಡೋಣ ಏನಾಗುತ್ತೆ ಜಿಮ್ಗೆ ಹೋಗಿ. ಆಮೇಲೆ ಒಂದು 2 ಡೇಸ್ ಹಿಂದೆ ಡಂಬೆಲ್ ಕಾಲ್ ಮೇಲೆ ಬಿದ್ದಿದ್ದರಿಂದ ಒಂದು ಉಗುರು ಕಿತ್ತೋಗಿದೆ, ಪೇನ್ ಆಗ್ತಿದೆ. ಆದರೂ ಏನು ಮಾಡೋಕ್ಕಾಗಲ್ಲ, ಮಾಡಬೇಕು. ಸೊ ಸ್ಟೇರ್ಸ್ ಅಂತರೂ ಇಲ್ಲ, ಬರೀ ಇದಷ್ಟೇ. ದಿಸ್ ಈಸ್ ಮೈ ಟ್ರೈಪೋಡ್. ಗೆಸ್ ವಾಟ್, ಇವತ್ತು ಜಸ್ಟ್ ಡೇ, ಬೆಸ್ಟ್ ಡೇ. ನನ್ನ ಬಾಡಿ ವೇಟ್ ಬಂದು 71 kgs. ಬಟ್ ನನ್ನ ಬಾಡಿ ವೇಟಿಗೆ ನಾನು ಮಿನಿಮಮ್ ಒಂದು 45-50% ಮೇಲೆ ಮಸಲ್ ಮಾಸ್ ಕ್ಯಾರಿ ಮಾಡಬೇಕು. ಬಟ್ ಇವಾಗ ಐ ಗೆಸ್ 38% 42% ಇರ್ಬೋದು. ಸೊ ನನಗೆ ಇವತ್ತು ನಂಬೋಕ್ಕಾಗಲ್ಲ, ನಾನು ಎಷ್ಟು ಇಂಟ್ರೋವರ್ಟ್ ಅದೇನು ನನಗೆ ಗೊತ್ತು. ಅಂಥದ್ರೊಳಗೆ ನಮ್ಮ ಜಿಮ್ಮಿಗೆ ನಾನು ಟ್ರೈಪೋಡ್ ಕ್ಯಾರಿ ಮಾಡ್ಕೊಂಡು ಹೋಗಿ ರೆಕಾರ್ಡ್ ಮಾಡತ್ತೀನಿ. ಇಟ್ಸ್ ಆಲ್ ಅ ಡ್ರೀಮ್. ಎಲ್ಲ ಡ್ರೀಮ್ ಅಷ್ಟೇ. ನಾರ್ಮಲ್ ಡೇಸಿಗೆ ಕಂಪೇರ್ ಮಾಡಿದ್ರೆ ಸ್ಯಾಟರ್ಡೇಸ್ ಆರ್ ದ ಬೆಸ್ಟ್. ಯಾಕಂದ್ರೆ ಸ್ಯಾಟರ್ಡೇಸ್ ಯಾಕೆ ಬೆಸ್ಟಪ್ಪ ಅಂದ್ರೆ ನಾನು ತೋರಿಸ್ತೀನಿ ಇವಾಗ. ಯಾಕೆ ಸ್ಯಾಟರ್ಡೇಸ್ ಆರ್ ದ ಬೆಸ್ಟ್ ಅಂತ ಅಂದ್ರೆ ನೋಡ್ರಿ, ಜಿಮ್ಮಲ್ಲಿ ಯಾರೂ ಇಲ್ಲ, ಓನ್ಲಿ ಫ್ಯೂ ಮೆಂಬರ್ಸ್ ಆದ. ಎಷ್ಟು ಫ್ರೀ ಇರುತ್ತಂದ್ರೆ ಜಿಮ್ಮು, ವಾಹ್, ಎಷ್ಟು ಪೀಸ್ ಅನಿಸ್ತೈತಂದ್ರೆ ಫುಲ್. ಓನ್ಲಿ ಜಿಮ್ ರ್ಯಾಟ್ಸ್ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನಾರ್ಮಲಿ ನನ್ನ ಫಿಸಿಕ್ ಜಸ್ಟ್ ಡಾಮಿನೆಂಟ್ ಫಿಸಿಕ್ ಆಗಿರೋದ್ರಿಂದ ನಂಗೆ ಎಷ್ಟು ಈಸಿ ಮೈಂಡ್ ಮಸಲ್ ಕನೆಕ್ಷನ್ ಆಗುತ್ತಂದ್ರೆ ಜಸ್ಟ್ 1 ಸೆಟ್ ಹೊಡೆದ್ರೆ ಸಾಕು, ಜಸ್ಟ್ ಫುಲ್ ಪಂಪ್ ಆಗ್ಬಿಡುತ್ತೆ. ಇದು ನನ್ನ ವಾರ್ಮಪ್ ಸೆಟ್ 15 kgs. ನಿಮ್ಗೇನಾದರೂ ನಾವು ಒಂದು ಟಿಪ್ ಕೊಡಲೇಬೇಕು ಅಂದರೆ ಅದೇನಂದ್ರೆ ಅಪ್ಪರ್ ಚೆಸ್ಟ್ ಕರೆಕ್ಟಾಗಿ ಟ್ರೈನ್. ಬಿಕಾಸ್ ಅಪ್ಪರ್ ಚೆಸ್ಟ್ ಮಾಡೋದ್ರಿಂದ ಒಂದು ಓವರ್ ಆಲ್ ಚೆಸ್ಟ್ ಡೆವಲಪ್ಮೆಂಟ್ ಪ್ರಾಪರ್ ಆಗುತ್ತೆ ಮತ್ತು ಚೆಸ್ಟ್ ಡಾಮಿನೆಂಟ್ ಆಗಿರುತ್ತೆ. ಐ ಮೀನ್ ಅಪ್ಪರ್ ಚೆಸ್ಟ್ ಮಸಲ್ಸ್ ಡಾಮಿನೇಟ್ ಮಾಡ್ತಾವೆ ನಿಮ್ಮ ಫಿಸಿಕ್. ಐ ವಿಲ್ ಗೋ ವಿತ್ 22.5 kgs. ಇದೊಂದು ಚೆಸ್ಟ್ ಮಾಡೋ ಅಪ್ಪರ್ ಚೆಸ್ಟ್ ಮಾಡೋವಾಗ ಪ್ರಾಪರಾಗಿ ಕನೆಕ್ಷನ್ ಸಿಗುತ್ತಾ ಸ್ಲೋಲಿ. ಒಂದು 2 weeks ಇಂದ ಕಂಪೇರ್ ಮಾಡಿದ್ರೆ ನಾನು ಈ 30 kgsನ ಒಬ್ಬನೇ ಮಾಡ್ತಿದ್ದೆ. ಬಟ್ ಇವಾಗ ಸ್ವಲ್ಪ ಡೇಸಿಂದ ಇನ್ಕನ್ಸಿಸ್ಟೆಂಟ್ ಇರೋದ್ರಿಂದ ಮಾಡೋಕ್ಕಾಗ್ತದೆ. ಸೊ ಅದಕ್ಕೆ ಸ್ಪಾಟ್ ಬೇಕೇ ಬೇಕು. ನೋಡೋಣ, 30 5 to 6 ಗೊತ್ತಿಲ್ಲ, ನೋಡೋಣ ಎಷ್ಟಾಗ್ತೈತೆ ಎಷ್ಟು. Let's go.
ತಡಿ. ಈಗ ಸ್ಪಾಟ್ ಕೆಳಗೆ ಸ್ಪಾಟ್ ಮಾಡಿ. ಪರ್ಫೆಕ್ಟ್. ಸಕೋಸ್. ಅವಾಗೆಲ್ಲ ಮ್ಯಾಕ್ಸಿಮಮ್ 8 reps ಮಾಡಿದ್ದೆ, ಇವಾಗ ಆಗ್ತಿಲ್ಲ. ನಮ್ಮ ಜಿಮ್ಮಲ್ಲೂ ಕಂಟೆಂಟ್ ಕ್ರಿಯೇಟರ್ಸ್ ಭಾಳ ಆಗ್ಯಾರ. ಈಗೇನಾದ್ರೂ ಚೆಸ್ಟ್ ಆದ್ಮೇಲೆ ಒಂದು ಒಳ್ಳೆ ಮಸಲ್ ಪಂಪ್ ಬೇಕಂದ್ರೆ ಈ ಎಕ್ಸರ್ಸೈಸ್ ನ ಇನ್ಕ್ಲೂಡ್. ಅಪ್ಪರ್ ಚೆಸ್ಟ್ ಟ್ರೈನ್ ಮಾಡಾದ್ಮೇಲೆ ಚೆಸ್ಟ್ ಡಿಪ್ಸ್ ಏನಾದ್ರು ಮಾಡಿದ್ರ ಸ್ವರ್ಗ ಮುಟ್ಟೋದಂದ್ರೂ ಕನ್ಫರ್ಮ್. ಏನ್ ಮಸ್ತ್ ಕನೆಕ್ಷನ್ ಬೀಳ್ತೈತೆ ಅಂದ್ರೆ ಮಾಡಿದವ್ರಿಗೆ ಗೊತ್ತು. ಸೊ ಈ ಎಕ್ಸಸೈಸ್ ಬಂದು ಕೇಬಲ್ ಫ್ಲೈಸ್, ಇದನ್ನು 3 sets ಮಾಡ್ತೀನಿ. ಈ ಎಕ್ಸಸೈಸ್ ಮಾಡುವಾಗ ಸ್ವಲ್ಪ ಫಾರ್ಮ್ ಮೇಲೆ ಫೋಕಸ್ ಇರಲಿ ಮತ್ತು ಸ್ಲೋ ಆ್ಯಂಡ್ ಸ್ಟಡಿ ರೆಪ್ಸ್ನ ಮಾಡ್ಕೊತ ಹೋಗ್ಬೇಕು. ಆ್ಯಂಡ್ ದಿಸ್ ಈಸ್ ಮೈ ಸೆಕೆಂಡ್ ಸೆಟ್. ಇವಾಗ 2 ಕಡೆ 5 kgs ಲೋಡ್ನ ಹೆಚ್ಚು ಮಾಡಿದ್ದೀನಿ. ಲೆಟ್ಸ್ ಗೋ. ಆ್ಯಬ್ಸ್ ಮೇಲೆ ಜಾಸ್ತಿ ಫೋಕಸ್ ಮಾಡೋಣ ಅಂಥೇಳಿ ಇವಾಗ ಆ್ಯಬ್ ಎಕ್ಸಸೈಸ್ನ ಇನ್ಕ್ಲೂಡ್ ಮಾಡ್ಕೊಂಡೀನಿ. ಎವ್ರಿ 2 ಡೇ ಅಂದರೆ ಎವ್ರಿ ಅಲ್ಟರ್ನೇಟಿವ್ ಡೇ ಆರ್ 2 days ಬಿಟ್ಟು ಆ್ಯಬ್ ಎಕ್ಸಸೈಸ್ನ ಇನ್ಕ್ಲೂಡ್ ಮಾಡ್ಕೊಂಡೀನಿ. ಜಾಸ್ತಿ ಏನಿಲ್ಲ, 2 ವೇರಿಯೇಷನ್ಸ್. ಲಾಸ್ಟ್ 1 ವೀಕಿಂತ ಆ್ಯಬ್ ಎಕ್ಸಸೈಸ್ ಇನ್ಕ್ಲೂಡ್ ಮಾಡ್ಕೊಂಡಿದ್ದಕ್ಕೆ ಇವಾಗ ಕೋರ್ ಸ್ಟ್ರೆಂತ್ ಬರತ್ತಿರೋದು ಸ್ವಲ್ಪ ಫೀಲ್ ಆಗತೈತಿ. ಇವತ್ತು ಎಲ್ಲ ಎಕ್ಸಸೈಸು ಮುಗೀತು. ಇವತ್ತೇನಪ್ಪ ಅಂದ್ರೆ ನಮ್ಮ ಬ್ರೋ ಒಬ್ರು ಕ್ಯಾಮ್ರಾ ಕೊಡ್ತೇನೆ ಅಂದಾರ. ಸೊ ನೋಡೋಣ, ಫೋಟೋ ಶೂಟ್ ಮಾಡ್ಬೇಕು. ಇವತ್ತು ಈ ಗ್ಯಾಜೆಟ್ ನಮ್ಮ ಹತ್ರ ಐತೆ. ಆಲ್ರೆಡಿ ಫೋಟೋ ಶೂಟ್ ಮಾಡಿದ್ವಿ, ನಮ್ಮ ಬ್ರೋ ಕ್ಯಾಮ್ರಾ ಕೊಟ್ಟಿದ್ರಿಂದ. ಐ ವಿಲ್ ಅಪ್ಲೋಡ್ ದ ಫೋಟೋಸ್ ಸೂನ್. ಫೋಟೋಸ್ ಅಪ್ಲೋಡ್ ಮಾಡ್ತೀನಿ, ನೋಡ್ರಿ. ಸ್ನೇಹಿತರೆ, ಯು ವಿಲ್ ಎಂಜಾಯ್. ಸ್ಟಾಪ್ ಅಂಟಿಲ್ ಈ ಥರ ಒಂದು ಕ್ಯಾಮ್ರಾ ತಗೋಬೇಕು, ಅಲ್ಲಿವರೆಗೂ ಬಿಡಲ್ಲ. ದಿಸ್ ಈಸ್ ಮೈ ಡ್ರೀಮ್. ಏನ್ ಮಸ್ತ್ ಫೀಲ್ ಗೊತ್ತಾ ಇವತ್ತು, ಎಷ್ಟು ಖುಷಿ ಆಗತ್ತೆ ಅಂತ. ಥ್ಯಾಂಕ್ ಯು. ಓವರ್ ವರ್ಕೌಟ್ ಅಂತ ಆಯ್ತು. ನೋಡೋಣ, ಬಾಯ್. ವರ್ಕೌಟ್ ಎಲ್ಲ ಆಯ್ತು. ಜೆಪ್ಟೋದಲ್ಲಿ ಚಿಕನ್ ಆರ್ಡರ್ ಹಾಕಿದ್ದೆ, ಬಂದಿದೆ ಅಂತ ಕಾಲ್ ಮಾಡಿದ್ದವರು. ಸೊ ಇವಾಗ ಅದನ್ನು ತೊಗೊಳಕ್ಕೆ ಹೊಂಟೇನಿ. ಬಂದೆ. ಇಂಟೇಕ್ ಕಂಪ್ಲೀಟ್ ಮಾಡೋ ಸಲುವಾಗಿ ಜೆಪ್ಟೋದಲ್ಲಿ ಆರ್ಡರ್ ಹಾಕಿದ್ದು. ದಿಸ್ ಈಸ್ ಫಾರ್ ದ ಪ್ರೋಟೀನ್ ಇಂಟೇಕ್. ಸಾಕು. ಬಾಯ್, ಸಿ ಯು ಅಗೇನ್. ಮತ್ತೆ ಸಿಗೋಣ.